ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಬುದ್ಧಿರ್ಬಲಂ ಯಶೋಧೀರಂ ನಿರ್ಭಯತ್ವಂ ಮರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೇತ್. ಬ್ರಹ್ಮದೇವರು ನಾರದರಿಗೆ ಭಾದ್ರಪದ ಮಾಹಾತ್ಮ್ಯವನ್ನು ಹೇಳ್ತಾರೆ. ನಾರದರು ಮೊದಲಿಗೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ಈ ಭಾದ್ರಪದ ಮಾಸದ ಮಾಹಾತ್ಮ್ಯವನ್ನು ಮತ್ತು ಅಲ್ಲಿ ಮಾಡುವಂತಹ ವ್ರತಗಳ ಬಗ್ಗೆ ನನಗೆ ವಿಸ್ತಾರವಾಗಿ ನನಗೆ ತಿಳಿಸಿಕೊಡಬೇಕು ಅಂತ ನಾರದರು ಭಕ್ತಿಯಿಂದ ಕೇಳಿದಾಗ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ಬ್ರಹ್ಮ ಉವಾಚ ಶೃಣು ಭಾದ್ರಪದಾಖ್ಯಾನಂ ಪಾಪಜ್ಞಂ ಪುಣ್ಯವರ್ಧನಂ ಯಸ್ಯ ಶ್ರವಣ ಮಾತ್ರೇನ ಪಾಪಾನ್ಮುಕ್ತೋ ನರೋ ಭವೇತ್. ಯಾರು ಈ ಭಾದ್ರಪದ ಮಾಸದ ಮಾಹಾತ್ಮ್ಯವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೋ ಅವರು ಸಕಲ ವಿಧವಾದಂತಹ ಪಾಪಗಳಿಂದ ಮುಕ್ತರಾಗಿ ಪುಣ್ಯವಂತರಾಗ್ತಾರೆ. ಆದ್ದರಿಂದ ಇದನ್ನು ಭಕ್ತಿಯಿಂದ ನಾರದರೇ ನೀವು ಕೇಳಬೇಕು ಅಂತ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡಿ ನಂತರ ಈ ಭಾದ್ರಪದ ಮಾಸದಲ್ಲಿ ಮಾಡುವಂತಹ ವ್ರತಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಭಾದ್ರ ಶುಕ್ಲ ತೃತೀಯಾಯಾಂ ಕುರ್ಯಾತ್ ಗೌರಿ ವ್ರತಂ ಮುನೆ ಮುಹೂರ್ತ ಮಾತ್ರಮಾಪಿ ಚೇತ್ ದಿನೇ ಗೌರಿ ವ್ರತೆ ತದಾ ಭಾದ್ರ ಶುಕ್ಲ ತೃತೀಯಾ ಚ ಹಸ್ತ ನಕ್ಷತ್ರ ಸಂಯುತ. ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಎಲ್ಲರೂ ಕೂಡ ಭಕ್ತಿಯಿಂದ ಹೆಣ್ಣು ಮಕ್ಕಳು ಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ಆ ಗೌರಿ ವ್ರತವನ್ನು ಆಚರಣೆ ಮಾಡಿದಂತಹ ದಿನ ಹಸ್ತ ನಕ್ಷತ್ರವಿದ್ದರೆ ಅದು ತುಂಬ ಪ್ರಶಸ್ತವಾದಂತಹ ದಿನ. ಎಲ್ಲರೂ ಕೂಡ ಆವತ್ತಿನ ದಿನ ಗೌರಿ ವ್ರತವನ್ನು ಆಚರಣೆ ಮಾಡಲೇಬೇಕು. ಹಸ್ತ ನಕ್ಷತ್ರ ಇಲ್ಲದೇ ಇದ್ದರೂ ಕೂಡ ವ್ರತವನ್ನು ಆಚರಣೆ ಮಾಡಲೇಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಸ್ತ ನಕ್ಷತ್ರೇನ ರಹಿತ ಶಾಶ್ರೇಷ್ಠ ವ್ರತಕಾರಿಣ. ಹಸ್ತ ನಕ್ಷತ್ರ ಇಲ್ಲದೇ ಇದ್ದರೂ ಕೂಡ ಅವತ್ತು ಎಲ್ಲರೂ ಕೂಡ ಮಾಡಲೇಬೇಕು. ಹಸ್ತ ನಕ್ಷತ್ರವಿದ್ದರೆ ಉತ್ತಮ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಈ ವ್ರತ ಎನ್ನುವುದು ಭೂಲೋಕದಲ್ಲಿ ಯಾರು ಮೊದಲಿಗೆ ಮಾಡಿದ್ದು ಅಂತ ನಾರದರು ಬ್ರಹ್ಮದೇವರನ್ನು ಕುರಿತು ಕೇಳಿದಾಗ ಬ್ರಹ್ಮದೇವರು ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೈಲಾಸ ಶಿಖರೇ ಪೂರ್ವಂ ಪಾರ್ವತೀ ಚ ಹರಂ ಪ್ರತಿ ಉವಾಚ ಶುಕ್ಲಯಾವಾಚ ಶಂಕರಂ ಲೋಕಶಂಕರಂ. ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ಹಿಂದಕ್ಕೆ ಕೈಲಾಸ ಪರ್ವತದಲ್ಲಿ ಪಾರ್ವತೀ ದೇವಿ ರುದ್ರದೇವರ ಸೇವೆಯನ್ನು ಮಾಡ್ತಾ ಇದ್ದಾಗ ಒಮ್ಮೆ ಪಾರ್ವತೀ ದೇವಿ ಮಧುರವಾದಂತಹ ಮಾತಿನಿಂದ ರುದ್ರದೇವರನ್ನು ಕುರಿತು ಕೇಳ್ತಾಳೆ. ಏನಂತಂದರೆ, ಪಾರ್ವತಿ ವಾಚ ತವ ಭಾರ್ಯ ಕಥಂ ಜಾತ ಕೇನ ಪುಣ್ಯೇನ ತದ್ವದ ತಸ್ಯಾಹ ತದ್ವಚನಂ ಶ್ರುತ್ವ ಜಗಾದ ಚ ಹರಸ್ತದ. ಸ್ವಾಮಿ, ನಿಮ್ಮಂತಹ ಮಹಾನುಭಾವರ ವೈಷ್ಣವ ಶ್ರೇಷ್ಠರ ಮಡದಿಯಾಗುವಂತಹ ಭಾಗ್ಯ ನನಗೆ ಹೇಗೆ ದೊರಕಿತು? ನಾನು ಯಾವ ಪುಣ್ಯವನ್ನು ಮಾಡಿದ್ದೆ? ಅದನ್ನು ನೀವು ನನಗೆ ತಿಳಿಸಿಕೊಡಬೇಕು ಅಂತ ಪಾರ್ವತೀದೇವಿ ರುದ್ರದೇವರನ್ನು ಕುರಿತು ಕೇಳಿದಾಗ ರುದ್ರದೇವರು ಹೇಳ್ತಾರೆ. ಶಂಕರ ಉವಾಚ ದಕ್ಷಸ್ಯ ದುಹಿತ ಪೂರ್ವಂ ಸತೀ ನಾಮ್ನೇತಿ ವಿಶ್ರುತ. ಹಿಂದಕ್ಕೆ ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ, ಆ ಸತೀದೇವಿಯೇ ನೀನಾಗಿದ್ದಿ. ಒಮ್ಮೆ ದಕ್ಷ ಪ್ರಜಾಪತಿಗಳು ಯಜ್ಞವನ್ನು ಮಾಡಬೇಕಾದರೆ ನನಗೆ ಅವಮಾನವನ್ನು ಮಾಡಿದರು. ಆ ಅವಮಾನವನ್ನು ಸಹಿಸಿಕೊಳ್ಳದೇನೆ ನೀನು ಕೋಪಾಗ್ನಿಯಿಂದ ನಿನ್ನನ್ನು ನೀನೇ ಸುಟ್ಟುಕೊಂಡು ಮರಣವನ್ನು ಹೊಂದಿದಿ. ತಸ್ಯ ಕೋಪೇನ ಮಹತಾ ತ್ವಯಾ ತ್ಯಕ್ತಂ ಕಲೇವರಂ. ನಂತರ ಹಿಮಾಚಲ ಸುತ ಜಾತ ಪಾರ್ವತೀತ್ಯೇವ ವಿಶ್ರುತ. ಮುಂದಿನ ಜನ್ಮದಲ್ಲಿ ಹಿಮರಾಜನ ಮಗಳಾಗಿ ನೀನು ಹುಟ್ಟಿದಿ. ನಿನಗೆ ಪಾರ್ವತಿ ಎಂದು ನಾಮಕರಣವನ್ನು ಆ ಪರ್ವತರಾಜ ಮಾಡಿದ. ಆ ಹಿಮರಾಜನ ಮಗಳಾಗಿ ಹುಟ್ಟಿದಾಗದಿನಿಂದಲೂ ಕೂಡ ಘೋರವಾದಂತಹ ತಪಸ್ಸನ್ನು ನನ್ನನ್ನು ಕುರಿತು ನೀನು ಮಾಡ್ತಾ ಇದ್ದಿ. ತ್ವಯಾ ದ್ವಾದಶ ವರ್ಷಾಣಿ ಧೂಮ್ರಪಾನ ಮಧೋಮುಖಂ ಪುನರ್ದ್ವಾದಶ ವರ್ಷಾಣಿ ಪಕ್ವಪರ್ಣಾಶನಂ ಕೃತಂ ಪಂಚಾಗ್ನಿ ಸಾಧನಂ ಚೈವ ತ್ವಯಾ ಅನುಷ್ಠಾನಂ ಮಹತ್ಕೃತಂ ಚತುಷ್ಷಷ್ಟಾನಿ ವರ್ಷಾಣಿ. ಮೊದಲಿಗೆ 12 ವರ್ಷಗಳವರೆಗೆ ಹೊಗೆಯನ್ನು ಸೇವಿಸಿ ತಪಸ್ಸನ್ನು ಮಾಡಿದಳು. ನಂತರ 12 ವರ್ಷಗಳವರೆಗೆ ಒಣಗಿದ ಎಳೆಗಳನ್ನು ತಿಂತ ತಪಸ್ಸನ್ನು ಮಾಡಿದಳು. ನಂತರ ಉಗ್ರವಾದಂತಹ ಪಂಚಾಗ್ನಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಳು. ಒಟ್ಟು 64 ವರ್ಷಗಳವರೆಗೆ ಉಗ್ರವಾದಂತಹ ತಪಸ್ಸನ್ನು ಪಾರ್ವತೀದೇವಿ ಮಾಡಿದ್ದಾಳೆ.
ಈ ಕಡೆ ಪಾರ್ವತಿ ದೇವಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರಬೇಕಾದರೆ ಈ ಪರ್ವತರಾಜನ ಮನೆಗೆ ಸಪ್ತರ್ಷಿಗಳು ಬರ್ತಾರೆ. ಏತಸ್ಮಿನ್ ಅಂತರೇ ಚೈವ ತಥಾ ಸಪ್ತರ್ಷಯೋ ಮಳೆ ಹಿಮಾಚಲಂ ಸಮಾಗತ್ಯ ಪ್ರೋಚುಸ್ತೆ ಕಾರ್ಯಮಂಜಸ. ಹಿಮರಾಜನೇ, ನಿನ್ನಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಹರಿರ್ನಾರಾಯಣೋ ದೇವೋ ತವ ಕನ್ಯಾಂಚ ಯಾಚತೆ. ಆ ಸಾಕ್ಷಾತ್ ಭಗವಂತ ನಾರಾಯಣ ನಿನ್ನ ಮಗಳನ್ನು ಮದುವೆಯಾಗಬೇಕು ಅಂತ ಇಚ್ಛೆಪಟ್ಟಿದ್ದಾನೆ. ಆದ್ದರಿಂದ ನಿನ್ನ ಮಗಳನ್ನು ನಾರಾಯಣನಿಗೆ ಕೊಡಬೇಕು ಅಂಥೇಳಿ ಸಪ್ತಋಷಿಗಳು ಆ ಪರ್ವತರಾಜನನ್ನು ಕುರಿತು ಕೇಳಿದಾಗ, ಋಷೀಣಾಂ ವಚನಂ ಶ್ರುತ್ವ ತದಾ ವೈ ಪರ್ವತೋ ವದತ್ ಅವಶ್ಯಂ ಚ ಮಯಾ ದತ್ತ ದೇವಾಯ ಚಕ್ರಪಾಣಯೇ. ಆ ಸಾಕ್ಷಾತ್ ಭಗವಂತ ಕೇಳಿದಾಗ ನಾನು ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತವಾಗಿಯೂ ಕೂಡ ಆ ಭಗವಂತನಿಗೆ ನನ್ನ ಮಗಳನ್ನು ಕೊಡುವಂತಹ ಭಾಗ್ಯ ನನಗೆ ದೊರಕಿದೆ. ಆ ಭಗವಂತನಿಗೆ ನನ್ನ ಮಗಳನ್ನು ಖಂಡಿತವಾಗಿ ಕೊಡ್ತೇನೆ ಅಂಥೇಳಿ ಮಾತನ್ನು ಕೊಟ್ಬಿಡ್ತಾನೆ. ನಂತರ ಅವನ ಮಾತನ್ನು ಕೇಳಿದ ನಂತರ ಸಪ್ತಋಷಿಗಳೆಲ್ಲರೂ ಕೂಡ ಅಲ್ಲಿಂದ ಎಲ್ಲ ವಿಧವಾದಂತಹ ಉಪಚಾರಗಳನ್ನು ಸೇವನೆ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ತಾತಸ್ಯ ವಚನಂ ಶ್ರುತ್ವ ಪಾರ್ವತಿ ಕ್ರೋಧ ಮೂರ್ಛಿತ. ಈ ಕಡೆ ಪಾರ್ವತೀ ದೇವಿಗೆ ಸಪ್ತಋಷಿಗಳು ಬಂದದ್ದು, ತನ್ನ ತಂದೆ ವಚನವನ್ನು ಕೊಟ್ಟಿದ್ದು ಎಲ್ಲವೂ ಕೂಡ ಗೊತ್ತಾಗಿದೆ. ಪಾರ್ವತೀ ದೇವಿ ಬಹಳ ಕೋಪದಿಂದ ಮೂರ್ಛೆಯೊಂದು ಕೆಳಗೆ ಬಿದ್ದುಬಿಡ್ತಾಳೆ. ಸ್ವಲ್ಪ ಹೊತ್ತು ಆದ ಮೇಲೆ ಏಕಾಂತೆ ಶುಶಕಿಂ ಪ್ರಾಹ ತಾತೇನ ಕೃತಮನ್ಯಥ ಮರಿಷ್ಯಾಮಿ ನ ಸಂದೇಹೋ ಮಯಾ ವೈ ಶಂಕರೋ ವೃತಃ. ಏಕಾಂತದಲ್ಲಿ ತನ್ನ ಗೆಳತಿಗೆ ಪಾರ್ವತೀ ದೇವಿ ಹೇಳ್ತಾಳೆ, ಆ ಶಂಕರನಿಲ್ಲದೆ ಹೋದರೆ ನಾನು ಖಂಡಿತವಾಗಿಯೂ ಕೂಡ ಮರಣವನ್ನು ಹೊಂದುತ್ತೇನೆ. ನಾನು ಮದುವೆಯಾದರೆ ಆ ರುದ್ರದೇವರನ್ನೇ ಮದುವೆ ಆಗುವುದು, ಇಲ್ಲ ಅಂತಂದರೆ ನಾನು ಖಂಡಿತವಾಗಿಯೂ ಸಾಯ್ತೇನೆ ಅಂತ ಹೇಳಿ ತನ್ನ ಗೆಳತಿಗೆ ಪಾರ್ವತೀ ದೇವಿ ಹೇಳ್ತಾಳೆ. ಈ ಪಾರ್ವತಿಯ ಮಾತನ್ನು ಕೇಳಿ ಗೆಳತಿ ಹೇಳ್ತಾಳೆ, ತ್ವಂಚಾಹಂಚ ಸಮಾಯುಕ್ತ ಗಚ್ಚಾಮೋ ವನಮೇವಹಿ. ನಾವು ಇವಾಗ ರಾತ್ರಿ ಆಗಿದೆ, ಇಬ್ಬರು ಕೂಡ ಕೂಡಿಕೊಂಡು ವನಕ್ಕೆ ತೆರಳೋಣ, ವನಕ್ಕೆ ಹೋಗಿಬಿಡೋಣ. ಇಲ್ಲಿದ್ದರೆ ತಾನೇ ನಿನ್ನ ತಂದೆ ಆ ನಾರಾಯಣನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ. ನಾವಿಬ್ಬರೂ ಕೂಡ ಕೂಡಿಕೊಂಡು ಕಾಡಿಗೆ ಹೋಗಿಬಿಟ್ರೆ ನಮ್ಮನ್ನು ಯಾರೂ ಗುರುತಿಸುವುದಿಲ್ಲ, ನಮ್ಮನ್ನು ಕಾಣದೇನೆ ಒದ್ದಾಡ್ತಾರೆ. ಈ ಗೆಳತಿಯ ಮಾತುಗಳನ್ನೆಲ್ಲ ಕೇಳಿ ಪಾರ್ವತೀ ದೇವಿಯು ಕೂಡ ಆಗಲಿ, ಇವಾಗ ಇಬ್ಬರೂ ಕೂಡ ಕೂಡಿ ಕಾಡಿಗೆ ಹೊರಡೋಣ ನಡಿ ಅಂಥೇಳಿ ಇತ್ಯುಕ್ತ ಪಾರ್ವತೀಂ ಗೃಹ್ಯ ಜಗಾಂ ಗಹನಂ ವನಂ. ಇಬ್ಬರೂ ಕೂಡ ಕೂಡಿಕೊಂಡು ರಾತ್ರಿಯ ಹೊತ್ತು ಕಾಡಿಗೆ ಹೋಗ್ತಾರೆ. ಅವರಿಬ್ಬರೂ ಕೂಡ ಕಾಡಿಗೆ ರಾತ್ರಿ ಹೊತ್ತು ಹೋದಂತಹ ದಿನ ಭಾದ್ರ ಶುಕ್ಲ ತೃತೀಯಾಂ ಸಾಗತ ವನಮುತ್ತಮಂ. ಭಾದ್ರಪದದ ಶುಕ್ಲ ಪಕ್ಷ ತೃತೀಯ ದಿನದಂದು ರಾತ್ರಿ ಹೊತ್ತು ಪಾರ್ವತೀ ದೇವಿ ತನ್ನ ಗೆಳತಿಯರೊಡೆಗೆ ಕೂಡಿಕೊಂಡು ವನಕ್ಕೆ ಹೋಗ್ತಾಳೆ. ತತ್ತ ಸ್ಥಿತ ನದಿ ತೀರೆ ರಾತ್ರೌ ಪೂಜನ ತತ್ಪರ. ಆವತ್ತಿನ ದಿನ ರಾತ್ರಿ ಒಂದು ಸುಂದರವಾದಂತಹ ನದಿ ತೀರದಲ್ಲಿ ಕುಳಿತುಕೊಂಡು ರುದ್ರದೇವರನ್ನು ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಭಕ್ತಿಯಿಂದ ಪಾರ್ವತೀ ದೇವಿ. ಕೃತ್ವಾಚ ವಾಲುಕಾಲಿಂಗಂ ಪೂಜಯಾಮಾಸ ಪಾರ್ವತಿ. ಒಂದು ಮಣ್ಣಿನಿಂದ ಲಿಂಗವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆ ಇಡೀ ದಿನ ರಾತ್ರಿ ಎಲ್ಲ ರುದ್ರದೇವರ ಸ್ತೋತ್ರ ಪಾರಾಯಣ, ರುದ್ರದೇವರ ನೆನಪಿನಲ್ಲೇನೆ ಇಡೀ ರಾತ್ರಿಯೂ ಕೂಡ ಜಾಗರಣೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಮಲ್ಕೊಂಬಿಟ್ಟಿದ್ದಾಳೆ. ಸ್ವಲ್ಪ ಹೊತ್ತಾದ ಚತುರ್ಥ್ಯ ಚ ಪ್ರಭಾತೆ ವೈ ನದ್ಯಾಂ ಸುಪ್ತಾ ಚ ಪಾರ್ವತಿ. ಚತುರ್ಥಿಯ ದಿನ ಬೆಳಗ್ಗೆ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ತಂದೆ ಸೈನಿಕರು ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಪಾರ್ವತಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ? ಹಿಮಾಚಲಸ್ತದಾ ಗೇಹೇ ಪಾರ್ವತೀಂ ನೈವ ದೃಷ್ಟವಾನ್ ಶೋಕಾತುರಸ್ತದಾ ಭೂತ್ವಾ ಪ್ರೋವಾಚ ವಚನಂ ತದಾ ಮಮ ಕನ್ಯಾ ಕೇನ ನೀತಾ ಮೃತ ವ್ಯಾಘ್ರೇನ ಭಕ್ಷಿತ. ನನ್ನ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಯಾವಾದರೂ ರಾಕ್ಷಸರು ತಗೊಂಡು ಹೋಗಿದ್ದಾರೋ, ಯಾವುದಾದ್ರೂ ಹುಲಿ ತಿಂದೋಗಿದೆಯೋ, ಅಥವಾ ಯಾವುದಾದ್ರೂ ಬಾವಿಯಲ್ಲಿ ಬಿದ್ದಿದ್ದಾಳೋ, ಕೂಪೇವ ಪತನಂ ಪ್ರಾಪ್ತ ಕೇನ ದುಷ್ಟೇನ ವಾಹೃತ. ಯಾರಾದರೂ ದುಷ್ಟರು ಅವಳನ್ನೇ ಕಳ್ಕೊಂಡು ಹೋಗಿದ್ದಾರೋ. ಹೀಗೆ ಬಹಳ ಯೋಚನೆ ಮಾಡ್ತಾ ದುಃಖದಿಂದ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾರೆ. ದೂರ ದೃಷ್ಟಂ ನದೀ ತೀರೆ ಪ್ರಸುಪ್ತಂ ಕನ್ನಿಕಾದ್ವಯಂ
ತತ್ರಾಗತ್ಯ ಗಿರಿಶ್ರೋತ ದೃಷ್ಟ್ವಾ ಕನ್ಯಾಂ ವನೇ ಗತಾಂ. ನಂತರ ಅಲ್ಲಿದ್ದಂತಹ ಸೈನಿಕರು ದೂರದಲ್ಲಿ ಯಾರೋ ನದಿ ತೀರದಲ್ಲಿ ಇಬ್ಬರು ಮಲ್ಕೊಂಡಿದ್ದಾರೆ, ಇಬ್ಬರು ಕಣ್ಣಿಗೆಯರು ಅಂತ ಹೇಳಿ ವಾರ್ತೆಯನ್ನು ಕೇಳಿದ ತಕ್ಷಣ ಹಿಮರಾಜ ಅಲ್ಲಿಗೆ ತೆರಳಿ ಹೋಗಿ ನೋಡಿದರೆ ಪಾರ್ವತಿ ಮತ್ತು ಗೆಳತಿ ಇಬ್ಬರು ಕೂಡ ಅಲ್ಲಿ ಮಲ್ಕೊಂಡಿದ್ದಾರೆ. ಅವಳನ್ನು ಕುರಿತು ಕೇಳ್ತಾರೆ. ಉವಾಚ ಪಾರ್ವತೀಂ ದೀನಃ ಕಿಮರ್ಥಂ ವನಮಾಗತ. ಪಾರ್ವತಿ, ಯಾಕೆ ಅಮ್ಮ ಇಲ್ಲಿ ಬಂದೀಯ ರಾತ್ರಿ ಹೊತ್ತು? ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳು. ಕಥಯಸ್ವ ಮನೋಭಾವಂ ತತ್ತೇ ಕರ್ತಾಸ್ಮಿ ಸಾಂಪ್ರತಂ. ನೀನು ಏನು ಕೇಳ್ತೀಯೋ ಅದನ್ನು ನಾನು ಕೊಡ್ತೇನೆ. ಪಾರ್ವತಿ ಕಥಯಾಮಾಸ ಮನೋಭಾವಂ ವಿವೃಣ್ವತಿ. ತನ್ನ ಮನಸ್ಸಲ್ಲಿದ್ದದ್ದನ್ನು ಎಲ್ಲವನ್ನೂ ಕೂಡ ಚೆಲ್ಲಿಬಿಟ್ಟಿದ್ದಾಳೆ ಪಾರ್ವತಿ. ಮನಸಾತು ಮಯಾ ಭರ್ತ ಶಂಕರಶ್ಚ ಮೃತೋಭವತ. ನಾನು ಮದುವೆಯಾದರೆ ಖಂಡಿತವಾಗಿಯೂ ಕೂಡ ಆ ಶಂಕರನನ್ನೇ ಮದುವೆಯಾಗೋದು, ಬೇರೆ ಯಾರನ್ನೂ ಕೂಡ ನಾನು ಮದುವೆಯಾಗೋದಿಲ್ಲ. ಅನ್ಯಥಾ ಚ ಕೃತಂ ತಾತ ತಸ್ಮಾದ್ ವನಗತಾಹೃತಂ. ನೀನು ನನ್ನನ್ನು ಕೇಳದೇನೆ ಆ ಸಪ್ತಋಷಿಗಳಿಗೆ ನಾರಾಯಣನಿಗೆ ನೀನು ಕೊಡ್ತಿ ಅಂಥೇಳಿ ವಚನವನ್ನು ಕೊಟ್ಟಿದ್ದೀಯ. ಆ ಕೋಪದಿಂದ ನಾನು ಅಲ್ಲಿಂದ ಬಿಟ್ಟು ನನ್ನ ವನಕ್ಕೆ ನನ್ನ ಗೆಳತಿಯ ಜೊತೆಗೆ ಬಂದಿದ್ದೇನೆ. ಪಾರ್ವತ್ಯ ವಚನಂ ಶುತ್ವ ಹಿಮವಾನ್ ಅಬ್ರವೀತದ. ಆವಾಗ ಪಾರ್ವತಿಯ ವಚನವನ್ನು ಕೇಳಿ ಹಿಮರಾಜ ಹೇಳ್ತಾನೆ, ಶಂಕರಂ ಪ್ರತಿದಾಸ್ಯಾಮಿ ಸತ್ಯಂ ಸತ್ಯಂ ವದಾಮ್ಯಹಂ. ಅಷ್ಟೇ ತಾನೆ, ಖಂಡಿತವಾಗಿಯೂ ಕೂಡ ಆ ರುದ್ರನಿಗೇನೆ ನಿನ್ನನ್ನು ಮದುವೆ ಮಾಡಿಕೊಡ್ತೇನೆ. ಸತ್ಯವಾಗಿಯೂ ಹೇಳ್ತೇನೆ, ಸತ್ಯವಾಗಿಯೂ ನನಗೆ ಹೇಳ್ತೇನೆ, ಪಾರ್ವತಿ ದೇವಿ ನಿನಗೆ ಶಂಕರನನ್ನೇ ಮದುವೆ ಮಾಡಿಸುವಂತೆ ನಾನು ಮಾಡ್ತೇನೆ. ಇತ್ಯುಕ್ತ ಸ್ವಗೃಹಂ ಪ್ರಾಯ ಧಿಮಾಚಲ ಗಿರಿಸಿದ ಅಂತ ಹೇಳಿ ಪಾರ್ವತಿ ದೇವಿಯನ್ನು ಶಾಂತನಗೊಳಿಸಿ ಅಲ್ಲಿಂದ ಪಾರ್ವತಿ ದೇವಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗಿದ್ದಾಳೆ. ನಂತರ ತಕ್ಷಣದಲ್ಲಿ ಹಿಮರಾಜ ಸ್ವದೂತಂ ಪ್ರೇಷಯಾಮಾಸ ಕೈಲಾಸ ನಿಲಯಾಯ ಚ ವಿವಾಹಂ ಕಾರಯಾಮಾಸ ಪಾರ್ವತ್ಯಾಶ್ಚ ಹಿಮಾಚಲ. ತನ್ನ ದೂತನನ್ನು ಕಳಿಸಿಕೊಟ್ಟಿದ್ದಾನೆ ಪಾರ್ವತರಾಜ. ಹಿಮಾಲಯದಿಂದ ಕೈಲಾಸಕ್ಕೆ ಕಳಿಸಿಕೊಟ್ಟಿದ್ದಾನೆ. ಕೈಲಾಸದಲ್ಲಿ ಹೋಗಿ ದೂತ ಈ ರೀತಿಯಾಗಿ ಹೇಳಿದ್ದಾನೆ, ಪಾರ್ವತಿಯನ್ನು ನೀವು ಮದುವೆ ಮಾಡಿಕೊಳ್ಳಬೇಕಂತೆ ಹಿಮರಾಜ ನಿಮಗೆ ಕರೆಯೋಲೆಯನ್ನು ಕೊಟ್ಟು ಕಳಿಸಿದ್ದಾನೆ. ಬಹಳ ಸಂತೋಷವಾಗಿ ರುದ್ರದೇವರು ಬರ್ತಾರೆ. ವಿವಾಹಂ ಕಾರಯಾಮಾಸ ಪಾರ್ವತ್ಯಾಶ್ಚ ಹಿಮಾಚಲ. ಇಬ್ಬರಿಗೂ ಕೂಡ ಬಹಳ ವೈಭವದಿಂದ ಹಿಮರಾಜ ಪಾರ್ವತಿ ದೇವಿಯ ಮತ್ತು ರುದ್ರದೇವರ ಸಂಗಮವನ್ನು ಮಾಡಿಸಿ ಭದ್ದೂರಿಯಾಗಿ ಮದುವೆಯನ್ನು ಮಾಡಿಸಿದ್ದಾನೆ. ಆವಾಗ ರುದ್ರದೇವರು ಹೇಳ್ತಾರೆ, ಮಹಾದೇವ ಉವಾಚ ಏತದ್ವ್ರತ ಪ್ರಭಾವೇನ ಮಮ ಭರತ್ವಾಸನಂ ಗತ ಸೌಭಾಗ್ಯಂ ಚ ತ್ವಯಾ ಪ್ರಾಪ್ತಂ ವೃತರಾಜ ಪ್ರಭಾವತಃ. ನೀನು ಆವತ್ತಿನ ದಿನ ರಾತ್ರಿಯ ಕಾಲದಲ್ಲಿ ಭಾದ್ರ ಶುಕ್ಲಪದ ತೃತೀಯಾದಂದು ನೀನು ವ್ರತವನ್ನು ಮಾಡಿದ್ದರಿಂದ ನಾನು ನಿನಗೆ ಗಂಡನಾಗಿ ದೊರಕಿದೆ. ಅಂತಹ ವ್ರತಗಳಿಗೆ ರಾಜನಾದಂತಹ ಗೌರಿ ವ್ರತವನ್ನು ಹೇಗೆ ಮಾಡಬೇಕು ಅಂತ ನಾರದರು ಬ್ರಹ್ಮದೇವರನ್ನು ಕುರಿತು ಕೇಳ್ತಾರೆ. ಬ್ರಹ್ಮೋವಾಚ ತದಾ ಪ್ರಭೃತಿ ಲೋಕೇಶು ವ್ರತಮೇತತ್ ಪ್ರಕಾಶಿತಂ. ರುದ್ರದೇವರ ಪೂಜೆಯನ್ನು ಅಂದಿನ ದಿನ ಪಾರ್ವತಿ ದೇವಿ ಮಾಡಿದ್ದರಿಂದ ಆವತ್ತಿನಿಂದ ಲೋಕದಲ್ಲಿ ಗೌರಿ ವ್ರತ ಎನ್ನುವುದು ಪ್ರಸಿದ್ಧಿಗೆ ಬಂತು. ಭಾದ್ರ ಶುಕ್ಲ ತೃತೀಯಾಂ ವ್ರತಂ ಕಾರ್ಯಂ ಮುನೀಶ್ವರ ಶೈವಾದಿ ಬಿರ್ವ್ರತಂ ಕಾರ್ಯಂ ಸೌಭಾಗ್ಯ ಪ್ರಾಪ್ತಯೇ ಸದಾ ತದ್ದಿನೇ ಹ್ಯಪವಾದಶ್ಚ ರಾತ್ರೋ ಪೂಜನಮಾಚರೇತ್. ಭಾದ್ರ ಶುಕ್ಲ ತೃತೀಯಾಂ ಜಲಾದ್ಯಪಿ ವಿಸರ್ಜಯೇತ್. ಹಲಕರ್ಷಣ ಮಾತ್ರೇನ ಯಜ್ಜಾತಂ ವಸ್ತು ಮಾತ್ರಕಂ ನ ಭಕ್ಷ್ಯಂ ಸರ್ವತಾ ತತ್ರ ವ್ರತಹಾನಿಕರಂ ಪರಂ. ವನಜಾತಂ ಚ ಯದ್ವಶ್ಚ ದೈವಾತ್ ಸೇನೈವ ಕಾರಣಾತ್ ದೇವಧಾನ್ಯಾದಿಕಂ ಚೈವ ಭಕ್ಷಣೀಯಂ ನ ಸಂಶಯಃ. ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ. ಭಾದ್ರಪದ ಶುದ್ಧ ತದಿಗೆ ಎಂದು ಈ ವ್ರತವನ್ನು ಆಚರಣೆ ಮಾಡಬೇಕು. ಸೌಭಾಗ್ಯ ಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು. ಆವತ್ತಿನ ದಿನ ಹಗಲು ಉಪವಾಸದಿಂದ ಇದ್ದು ರಾತ್ರಿಯಲ್ಲಿ ಈ ಪೂಜೆಯನ್ನು ಮಾಡಬೇಕು. ಅಂದು ನೀರಾಹಾರವನ್ನು ಸೇವಿಸಬಾರದು.
ರಂಟೆ ಕುಂಟಿಯನ್ನು ಉಪಯೋಗಿಸಿ ಕೃಷಿ ಮಾಡಿದ್ದರಿಂದ ಉತ್ಪನ್ನವಾದ ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದು. ಅರ್ಥಾತ್ ನೇಗಿಲಿನಿಂದ ಉತ್ಪನ್ನವಾದಂತಹ ವ್ಯವಸಾಯವನ್ನು ಮಾಡಿ ಸಿಕ್ಕಂತಹ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು. ಯಾರಾದರೂ ಅದನ್ನು ತಿಂದರೆ ವ್ರತಾನುಷ್ಠಾನ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗತ್ತೆ. ಆದ್ದರಿಂದ ದೈವದತ್ತವಾದಂತಹ ಸ್ವಾಭಾವಿಕವಾಗಿ ಬೆಳೆದಂತಹ ಹಣ್ಣುಗಳನ್ನು ಸ್ವೀಕಾರ ಮಾಡಬೇಕು. ಮಂಟಪಂಚ ವಿಧಾಯಾದೌ ಕದಲಿ ಸ್ತಂಭ ಮಂಡಿತಂ. ಸುಂದರವಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಆ ಮಂಟಪದ 4 ಬದಿಯಲ್ಲೂ ಕೂಡ ಬಾಳೆ ಕಂಬಗಳನ್ನು ಕಟ್ಟಿ ಮಧ್ಯದಲ್ಲಿ ಚಾತುರ್ವರ್ಣ್ಯಕರಂಗೈಶ್ಚ ಕೃತ್ವಾ ವೈ ಪೂಜಯೇತ್ ಶಿವಂ ಕೃತ್ವಾ ಚ ವಾಲುಕಾಲಿಂಗಂ ಜಾಗರಂ ಚೈವ ಕಾರಯೇತ್. 4 ವರ್ಣದ ರಂಗೋಲಿಯನ್ನು ಹಾಕಿ ಮಧ್ಯದಲ್ಲಿ ಮಣ್ಣಿನಿಂದ ಆದಂತಹ ಲಿಂಗವನ್ನು ಮಾಡಿ ಅದನ್ನು ಪೂಜೆಯನ್ನು ಮಾಡಿ ಉಪಚಾರ ಪೂಜೆಗಳಿಂದ ಪೂಜೆಯನ್ನು ಮಾಡಿ ಜಾಗರಣವನ್ನು ಆಚರಣೆ ಮಾಡಬೇಕು. ವ್ರತರಾಜಂ ಮಹಾಪುಣ್ಯಂ ಸೌಭಾಗ್ಯಾದಿ ವಿವರ್ಧನಂ. ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಬೇಕು. ಸೌಮಂಗಲ್ಯದ ಪ್ರಾಪ್ತಿಗಾಗಿ, ದೀರ್ಘ ಸೌಮಂಗಲ್ಯದ ಪ್ರಾಪ್ತಿಗಾಗಿ ಈ ವ್ರತವನ್ನು ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕು. ಶೈವೀ ಭೂತ್ವಾತು ಯಾ ನಾರಿ ವ್ರತಂ ನೈವ ಸಮಾಚರೇತ್ ಸಾ ನಾರಿ ವಿಧವಾ ಭಾರ್ಯ ಪುನರ್ಜನ್ಮನಿ ಜನ್ಮನಿ ಭೂಯಾತ್. ಯಾರು ಈ ವ್ರತವನ್ನು ಆಚರಣೆ ಮಾಡುವುದಿಲ್ಲವೋ, ದಂಭದಿಂದ ಆಚರಣೆ ಮಾಡುವುದಿಲ್ಲವೋ, ಅವರು ಮುಂದಿನ 7 ಜನ್ಮದವರೆಗೂ ಕೂಡ ವಿಧವೆಯರಾಗ್ತಾರೆ. ಆದ್ದರಿಂದ ಇತ್ಯೇತತ್ ಕಥಿತಂ ತುಭ್ಯಂ ಮಯಾ ದೇವರ್ಷಿ ಸಪ್ತಮ. ಭಕ್ತಿಯಿಂದ ಭಾದ್ರಪದ ಶುಕ್ಲ ತೃತೀಯಾದಂದು ಈ ಪೂಜೆಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕು ಅಂತ ನಾರದರಿಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾರೆ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ಭಾದ್ರಪದ ಮಾಹಾತ್ಮ್ಯದಲ್ಲಿ ಗೌರಿ ವ್ರತ ಎಂಬ 7ನೇ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.